ಸೆಕೆಂಡ್ PUC ಫಲಿತಾಂಶ ಇವತ್ತು ಪ್ರಕಟಗೊಂಡಿದೆ. ವಿಜ್ಞಾನ ವಿಭಾಗದಲ್ಲಿ ಮಂಗಳೂರಿನ ಇಬ್ಬರು ವಿದ್ಯಾರ್ಥಿಗಳು 600ರಲ್ಲಿ 598 ಅಂಕಗಳನ್ನು ಪಡೆದಿದ್ದಾರೆ. 598 ಅಂಕ ಪಡೆದಿರುವಂತಹ ವಿಜ್ಞಾನ ವಿಭಾಗದ ಎಕ್ಸ್ಪರ್ಟ್ PU ಕಾಲೇಜಿನ ವಿದ್ಯಾರ್ಥಿ ಶಮನ್ಯು ಎಸ್ ಶೆಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ. ನಿಮಗೆ ಇವತ್ತು 598 ಅಂಕಗಳನ್ನು ಪಡೆದಿದ್ದೀರಿ, ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. 598 ಅಂಕಗಳನ್ನು ಪಡೆದಿದ್ದೀರಿ. ಈ ಅಂಕವನ್ನು ನೀವು ನಿರೀಕ್ಷೆ ಮಾಡಿದ್ದೀರಾ? ಹೌದು, ನಿರೀಕ್ಷೆ ಮಾಡಿದ್ದೆ. 1 ಮಾರ್ಕ್ ಹೆಚ್ಚು ನಿರೀಕ್ಷೆ ಮಾಡಿದ್ದೆ, ಬಟ್ 598 ಈಸ್ ವೆರಿ ಗುಡ್. ಐ ಆಮ್ ಹ್ಯಾಪಿ. ಈಗ 600ರಲ್ಲಿ 600 ಅಂಕ ಪಡೆಯುವಂಥ ಇತ್ತ, ಯಾಕೆ 2 ಮಾರ್ಕ್ ಮಿಸ್ ಆಯ್ತೇನೋ? ಅದು ಕೆಮಿಸ್ಟ್ರಿಯಲ್ಲಿ 1 ಮಾರ್ಕ್ ಹೋಯಿತು ಆ್ಯಂಡ್ ಇಂಗ್ಲೀಷಲ್ಲಿ ಹೋಯಿತು. ಕೆಮಿಸ್ಟ್ರಿಯಲ್ಲಿ ಐ ಡೌಟೆಡ್ ಮೈ ಸೆಲ್ಫ್ ಇನ್ ದ ಎಕ್ಸಾಮ್ ಹಾಲ್. ಫಸ್ಟ್ ಸರಿ ಬರೆದಿದ್ದೆ, ಮತ್ತು ಕಟ್ ಮಾಡಿ ಚೇಂಜ್ ಮಾಡಿದ್ದು. ಅದು ಈಗ ನಿಮ್ಮ ನೆಕ್ಸ್ಟ್ ಗೋಲ್ ಏನು? ಗೋಲ್ ಒಳ್ಳೆ ಡಾಕ್ಟರ್ ಆಗಬೇಕು ಆ್ಯಂಡ್ ಸರ್ವ್ ದ ಸೊಸೈಟಿ. ಈಗ ಡಾಕ್ಟರ್ ಆಗಬೇಕಂತ ಹೇಳಿದರೆ ಯಾವ ಕಡೆ ಎಲ್ಲಿ ಆಗಬೇಕಂತ ಪ್ರಿಪೇರ್ ಮಾಡಿದರೆ? ಪ್ರಿಪ್ರೇಷನ್ ಈಗ ನೀಟಿಗೇನೆ ಇರೋದು. ನೀಟಲ್ಲಿ ಒಳ್ಳೆ ರ್ಯಾಂಕ್ ಬಂದರೆ ಒಳ್ಳೆ ಗೌರ್ಮೆಂಟ್ ಕಾಲೇಜಿಗೆ ಹೋಗಬೇಕು. ದ್ಯಾಟ್ಸ್ ಇಟ್. ಈಗ ನೇಟಿವಲ್ಲಿ ನಿಮ್ಮದು ಮಂಗಳೂರೇನ? ಇಲ್ಲ, ನಾನು ಸುಳ್ಯದವ. ಎಕ್ಸ್ಪರ್ಟಿಗೆ ಅಂತ 2 ಇಯರ್ಸ್ ಮಂಗಳೂರಿಗೆ ರೆಂಟಲ್ಲಿ ಇರೋದು ಮನೆಯಲ್ಲಿ. ಈಗ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಸೈನ್ಸ್ ಅಂದರೆ ಸ್ವಲ್ಪ ಕಬ್ಬಿಣದ ಕಡಲೆ ಟಫ್ ಆಗಿರುತ್ತೆ. ಸೊ ನೀವು 598 ಅಂಕಗಳನ್ನು ಪಡೆದು ಸಾಧನೆಯನ್ನು ಮಾಡಿದ್ರಿ. ಹೆಂಗೆ ಪ್ರಿಪರೇಷನ್ ಮಾಡಿದ್ರಿ ಅಂತ? ಪ್ರಿಪರೇಷನ್ ನನ್ನ ಟೈಮ್ ಟೇಬಲ್ ಇತ್ತು, ಜೊತೆ ಕಾಲೇಜ್ ಟೈಮ್ ಟೇಬಲು ಕೂಡ ಇತ್ತು. ಅದನ್ನೇ ಫಾಲೋ ಮಾಡ್ತಿದ್ವಿ, ಬಿಕಾಸ್ ದಟ್ ವಾಸ್ ವೆರಿ ಎಫಿಷಿಯೆಂಟ್. ಅಲ್ಲಿ ಟೈಮ್ ವೇಸ್ಟ್ ಆಗ್ತಿರ್ಲಿಲ್ಲ. ಸೊ ಹಾಗೆ ಡೈಲಿ ಕನ್ಸಿಸ್ಟೆಂಟ್ ಇರ್ತಿದ್ದೆ. ಇವತ್ತು ಆಗಲ್ಲ ಅಂತ ಬಿಡ್ತಿರ್ಲಿಲ್ಲ. ಐ ವಾಸ್ ಪುಷಿಂಗ್ ಮೈ ಸೆಲ್ಫ್. ಅಂದರೆ ಡೇಯಲ್ಲಿ ಎಷ್ಟು ಗಂಟೆ ನೀವು ಸ್ಟಡಿಗೆ ಮೀಸಲಿಡ್ತಾ ಇದ್ರಿ? ಗಂಟೆ ಅಂತ ಇರಲಿಲ್ಲ. ವೆನ್ ಎವರ್ ಐ ಯೂಸ್ ಟು ಫೀಲ್ ಪ್ರೊಡಕ್ಟಿವ್ ಐ ಯೂಸ್ ಟು ಡೂ. ಅಂದರೆ 1 ಗಂಟೆ ಆದರೆ 1 ಗಂಟೆ, 2 ಅವರ್ಸ್ ಆದರೆ 2 ಅವರ್ಸ್. ಮತ್ತು ತುಂಬ ಟಯರ್ಡ್ ಆದಾಗ ಓದಿದರೆ ಏನು ಎಫಿಷಿಯೆಂಟ್ ಇರೋದಿಲ್ಲ ಅಂತ ಅಷ್ಟೇ ಮಾಡ್ತಿದ್ದೆ. ಈಗ ನೀವು 2 ವರ್ಷದಲ್ಲಿ ಹೆಚ್ಚಾಗಿ ಸ್ಟಡಿಗೆ ಗಮನ ಹರಿಸ್ತಾ ಇದ್ರಿ. ಆಟ ಏನು ಸ್ಪೋರ್ಟ್ಸ್ ಇರ್ಬೋದು, ಎಂಜಾಯ್ಮೆಂಟ್ ಇರ್ಬೋದು, ಇದನ್ನೆಲ್ಲ ಮಾಡ್ತಾಯಿದ್ರಾ? ಎಂಜಾಯ್ಮೆಂಟ್ ಸ್ಪೋರ್ಟ್ಸ್ ಅಂದರೆ ನಾನು ಹೈಸ್ಕೂಲಿಂದನೇ ಸ್ಪೋರ್ಟ್ಸಲ್ಲಿದ್ದೆ. ಸೊ ನಾನು 10th ಸ್ಟೇಟ್ ಲೆವೆಲ್ ಡಿಸ್ಕಸ್ರು ಆ್ಯಥ್ಲೀಟ್ ಆಗಿದ್ದೆ. ಐ ಪಾರ್ಟಿಸಿಪೇಟೆಡ್. ಸೊ ಹಾಗೆ ನನಗೆ ಪರ್ಸ್ನಲ್ ಡೆವಲಪ್ಮೆಂಟಿಗೆ ಮೈ ಪರ್ಸ್ನಲ್ ವರ್ಕೌಟ್ಸ್ ಇದೆ. ನಾನು ಒನ್ಸ್ ಇನ್ 2 ಡೇಸ್ ವರ್ಕೌಟ್ ಮಾಡ್ತಿದ್ದೆ. ಮತ್ತು ಯಾವಾಗಲೂ ಎಕ್ಸಸೈಸ್ ಈಸ್ ವೆರಿ ಗುಡ್ ಫಾರ್ ಹೆಲ್ತ್. ಇಟ್ ಈಸ್ ನೀಡೆಡ್. ನಂಗೆ ಬೇಕಿತ್ತು, ಸೊ ಮಾಡ್ತಿದ್ದೆ. ಈಗ 598 ಅಂದರೆ ಇಸ್ ಈಸ್ ಅಚೀವ್ಮೆಂಟ್. ಸೊ ಈ ಸಂದರ್ಭದಲ್ಲಿ, ಖುಷಿ ಸಂದರ್ಭದಲ್ಲಿ ಎಷ್ಟು ನಿಮಗೆ ಖುಷಿ ಆಗ್ತಾ ಇದೆ? ಯಾರಿಗೆ ನೀವು ಕೃತಜ್ಞತೆಯನ್ನು ಸಲ್ಲಿಸ್ತೀರಿ? ಖುಷಿ ತುಂಬ ಆಗ್ತಿದೆ. ಮತ್ತು ಕೃತಜ್ಞತೆ ಮೈ ಫಾದರ್, ಮದರ್ ಆ್ಯಂಡ್ ಬ್ರದರ್ ಆ್ಯಂಡ್ ಆಲ್ ದ ಟೀಚರ್ಸ್ ಆ್ಯಂಡ್ ದ ಇನ್ಸ್ಟಿಟ್ಯೂಷನ್. ಎಲ್ಲ ಕ್ರೆಡಿಟ್ಸ್ ಅವ್ರಿಗೇನೆ. ಸೊ ಈ ಮೊಮೆಂಟಲ್ಲಿ ಐ ಮಿಸ್ ಮೈ ಫಾದರ್ ವೆರಿ ಮಚ್. ಅವರು ಲಾಸ್ಟ್ ಇಯರ್ ಡಿಸೆಂಬರಲ್ಲಿ ತೀರೋದ್ರು. ಬಟ್ ಎವ್ರಿ ಡೇ ಹಿ ಯೂಸ್ ಟು ಕಾಲ್ ಮೀ. ನಾನು ಕಾಲ್ ಮಾಡ್ತಿರಲಿಲ್ಲ, ಅವರೇ ಕಾಲ್ ಮಾಡಿ ಹೇಳ್ತಿದ್ರು, ಆಲ್ ದ ಬೆಸ್ಟ್ ಪುಟ, ಡೈಲಿ ಕಾಲೇಜಲ್ಲಿ ಒಳ್ಳೆ ಮಾಡು. ಸೆಕೆಂಡ್ PUC ಸೈನ್ಸ್ ವಿಭಾಗದಲ್ಲಿ 600ರಲ್ಲಿ 598 ಅಂಕ ಪಡೆದಂತಹ ಶಮನ್ಯು ಎಸ್ ಶೆಟ್ಟಿ ಅವರ ತಾಯಿ ನಮ್ಮ ಜೊತೆಗಿದ್ದಾರೆ. ನಿಮ್ಮ ಮಗ ಉತ್ತಮವಾದಂತಹ ಸಾಧನೆಯನ್ನು ಮಾಡಿದ್ದಾರೆ. ಎಷ್ಟು ಖುಷಿ ಆಗ್ತಾ ಇದೆ ತಾಯಿಯಾಗಿ? ತುಂಬ ಖುಷಿ ಆಗ್ತಾ ಇದೆ ಸರ್. ಬೋರ್ಡ್ಸಲ್ಲಿ ಇಷ್ಟು ಸ್ಕೋರ್ ಮಾಡೋದು, ಅದು ಕಾಲೇಜ್ ಟಾಪರ್ ಆಗಿದ್ದಾನೆ, ಇನ್ನು ಸ್ಟೇಟ್ ಇದ್ದು ನೋಡಬೇಕು. ಹಾಗೆ ತುಂಬ ಖುಷಿಯಾಗಿದೆ. ಅವನ ಡೆಡಿಕೇಶನ್ಗೆ ಒಳ್ಳೆ ರಿಸಲ್ಟ್ ಬಂದಿದೆ. ಹ್ಯಾಪಿ. ನೀವು ನಿರೀಕ್ಷೆ ಮಾಡಿದ್ರೆ ನನ್ನ ಮಗ ಇಷ್ಟು ಅಂಕಗಳನ್ನು ಪಡೀತಾನೆ ಅಂತ? ಹೌದು ಹೌದು. ಅವನಂದರೆ 6 ಸಬ್ಜೆಕ್ಟ್ ಎಕ್ಸಾಮ್ ಬರೆಯುವಾಗ ನಾವು ಅವನ ಜೊತೆ ಇದ್ದೆವು. ಇಲ್ಲಾಂದರೆ ಇಷ್ಟು ದಿವಸ ಅವನೊಬ್ಬನೇ ನಿಲ್ತಾ ಇದ್ದ ಮನೆ ಮಾಡಿ. ಹಾಗೆ ಅವನ ಪ್ರತಿ ಸಬ್ಜೆಕ್ಟಿದು ಎಕ್ಸಾಮಿನ ಹೊತ್ತು ಅವನು ತುಂಬ ಈಸಿ ಇತ್ತು, ನಾನು ಇಷ್ಟು ಸ್ಕೋರ್ ಮಾಡ್ತೇನೆ ಅಂತ ಹೇಳ್ತಾ ಇದ್ದ. ಹಾಗೆ ನಾವು 599 ಹೇಳಿದ್ದ. ಅದೇ ಇಂಗ್ಲೀಷಲ್ಲಿ 1 ಮಾರ್ಕ್ಸ್ ಹೋಯಿತು. ಹಾಗೆ ಈಗ ನಿಮ್ಮ ಮಗ ಮುಂದೆ ಏನಾಗಬೇಕಂತ ನಿಮಗೆ ಒಂದು ಕನಸು, ಗುರಿ ಇರುತ್ತೆ. ಏನಾಗಬೇಕು ನಿಮ್ಮ ಮಗ? ನಮಗಿಂತ ಜಾಸ್ತಿ ಅವನಿಗೆ ಒಂದು ಗೋಲ್ ಇದೆ. ಅವನು ನೀಟಲ್ಲಿ ಕ್ರ್ಯಾಕ್ ಮಾಡಿ ಒಳ್ಳೆ ಗೌರ್ಮೆಂಟ್ ಸೀಟ್ ತೆಗಿಬೇಕು ಅಂತ ಇದ್ದಾನೆ. ಹಾಗೆ ಅದಕ್ಕೆ ನಾವು ಫುಲ್ ಸಪೋರ್ಟ್ ಇದ್ದೇವೆ. ಈಗ ನಿಮ್ಮ ಮಗನ ಸ್ಟಡಿಗೆ ನೀವು ಹೆಂಗೆ ಎಂಕರೇಜ್ ಮಾಡ್ತಾ ಇದ್ದೀರಾ, ಹೆಂಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ? ಸೊ ಅವನು ಡೈಲಿ ಯಾವ ರೀತಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ, ಸ್ಟಡಿ ಮಾಡ್ತಾ ಇದ್ದಾನೆ ಅಂತ ನೀವು ಹೆಂಗೆ ನೋಡ್ತಾ ಇದ್ದೀರಿ? ಅಂದರೆ ಅವನಿಗೆ ಅದೇ ಕಾನ್ಸಂಟ್ರೇಷನ್ ಇತ್ತು, ಫುಲ್ಲಿ ಫೋಕಸ್ಡ್ ಇದ್ದ. ಹಾಗೆ ನಾವು ಅಷ್ಟು ಹೇಳಬೇಕು, ನಾವು ಅವನಿಗೆ ಏನಾದರೂ ಫೋರ್ಸ್ ಮಾಡಬೇಕು ಅಂತ ಆ ಪ್ರಮೇಯ ಇರ್ತಾ ಇರಲಿಲ್ಲ ನಮಗೆ. ಸಣ್ಣದಿಂದಲೇ ಅವನು ತುಂಬ ಸ್ಟೂಡಿಯಸ್, ಸ್ಟಡೀಸನ್ನು ತುಂಬ ಎಂಜಾಯ್ ಮಾಡ್ತಾ ಇದ್ದ. ಎಕ್ಸಾಮಲ್ಲಿ ಒಳ್ಳೆ ಪರ್ಫಾರ್ಮ್ ಮಾಡ್ತಾ ಇದ್ದ. SSLCಯಲ್ಲಿಯೂ ಸ್ಟೇಟಲ್ಲಿ ಟಾಪರ್ ಆಗಿದ್ದಾನೆ. ಹಾಗೆ ಒಳ್ಳೆ ಸ್ಕೋರ್ ಮಾಡ್ತಾ ಇದ್ದ. ಹಾಗೆ ಸ್ಟಡೀಸಿಗೆ ಬರುವಾಗ ಅವನದೇ ಅವನು ಟೈಮ್ ಟೇಬಲ್ ಮಾಡಿ ಅವನಷ್ಟಕ್ಕೆ ಓದ್ತಾ ಇದ್ದ, ರಿಲ್ಯಾಕ್ಸ್ ಮಾಡ್ತಾ ಇದ್ದ, ಎಲ್ಲದನ್ನು ಎಂಜಾಯ್ ಮಾಡ್ತಾ ಇದ್ದ. ಈಗ ನಿಮಗೆ ಎಷ್ಟು ಮಕ್ಕಳು? ಈಗ ಇವನು ದೊಡ್ಡವನ ಚಿಕ್ಕವನು? ಸರ್ ನನಗೆ 2 ಮಕ್ಕಳು. ದೊಡ್ಡ ಮಗ ಇಲ್ಲೇ ಇದ್ದಾನೆ ನನ್ನ ಹತ್ರನೇ. ಒಂದು ಇಂಜಿನಿಯರಿಂಗ್ ಮುಗೀತು.
ಹಾಗೆ ಈಗ ಇವನು ಸಣ್ಣವ, ಇವನು ನೀಟಲ್ಲಿ ಹೋಗಬೇಕು ಅಂತ ಇದ್ದಾನೆ. ಈಗ ದೊಡ್ಡ ಮಗ ಇಂಜಿನಿಯರ್ ಆದರೆ ಚಿಕ್ಕ ಮಗ ಡಾಕ್ಟರ್ ಆಗಬೇಕಂತ ನೀವು? ಹಾಗೆ ನಮ್ಮದೇನು ಫೋರ್ಸ್ ಅಲ್ಲ, ಅವ್ರದ್ದೇ ಒಂದು ಫೋಕಸ್. ಈಗ ಈ ಸಂದರ್ಭದಲ್ಲಿ ಈಗ ಟಾಪ್ ಬಂದಿದ್ದಾರೆ ಸ್ಟೇಟಿಗೆ, ನಿಮ್ಮ ಆ ಮಗನ ತನ್ನ ತಾಯಿಯಾಗಿ ಏನು ಮೆಸೇಜ್ ಕೊಡ್ತೀರಾ ಎಲ್ರಿಗೂ ಪಾಸಿಟಿವ್ ಆಗಿ? ಸೆಕೆಂಡ್ ಪಿ ಯು ಸಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಟೈಮ್. ಅದನ್ನು ನಾವು ಚೆನ್ನಾಗಿ ಫೋಕಸ್ ಮಾಡಿ ಒಳ್ಳೆ ಪರ್ಫಾರ್ಮ್ ಮಾಡಿದರೆ ನಮಗೆ ಮುಂದಕ್ಕೆ ಸೀಟ್ ಅಂತೂ ಸಿಗೋದು ಗ್ಯಾರಂಟಿ ಅಂತ ಹೇಳ್ತೇನೆ ನಾನು. ಸೈನ್ಸ್ ವಿಭಾಗದಲ್ಲಿ 600ರಲ್ಲಿ 598 ಅಂಕ ಪಡೆದಿರುವಂತಹ ಶ್ರಮಣಿ ಎಸ್ ಶೆಟ್ಟಿ ಅವರ ಅಣ್ಣ ನಮ್ಮ ಜೊತೆಗಿದ್ದಾರೆ. ಈಗ ನಿಮ್ಮ ತಮ್ಮ ಶ್ರಮಣಿಯು ಒಳ್ಳೆ ಅಂಕವನ್ನು ಪಡೆದು ಸಾಧನೆಯನ್ನು ಮಾಡಿದ್ದಾರೆ. ಎಷ್ಟು ಖುಷಿ ಆಗ್ತಾ ಇದೆ ನಿಮಗೆ ಬ್ರದರ್ ಆಗಿ? ತುಂಬ ಖುಷಿ ಆಗ್ತಿದೆ. ಅವನ ಹಾರ್ಡ್ ವರ್ಕಿಗೆ ತಕ್ಕಾಗಿ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ನಿರೀಕ್ಷೆ ಪ್ರಕಾರನೇ 598 ಅಂಕ ಬಂದಿದೆ. ಈಗ ನಿಮ್ಮ ತಮ್ಮ ಏನಾಗಬೇಕು ಅಂತ ನಿಮಗೇನು ಆಸೆ ಇದೆ? ಸೊ ಅವನಿಗೆ ನಾವೇನು ಪ್ರೆಷರ್ ಹಾಕಲಿಲ್ಲ. ಮೊದಲಿಂದನೇ ಅವ್ನು ಕಲಿಯೋದ್ರಲ್ಲಿ ಒಳ್ಳೆ ಇಂಟ್ರೆಸ್ಟ್ ತೋರಿಸ್ತಿದ್ದ. ಹಾಗೆ ಅವನಿಗೆ ನೀಟಲ್ಲಿ ಒಳ್ಳೆ ರ್ಯಾಂಕ್ ತೆಗೆದು ಡಾಕ್ಟರ್ ಆಗಬೇಕು ಅಂತ ಕನಸಿದೆ. ಸೊ ಅದಕ್ಕೆ ನಾವು ಫುಲ್ ಸಪೋರ್ಟ್ ಮಾಡ್ತಿದ್ದೀವಿ. ಈಗ ನೀವು ಬ್ರದರ್ಸ್ ಆಗಿ ಹೆಂಗೆ ನೀವು ಕ್ಲೋಸ್ ಆಗಿದ್ದೀರಿ ಸ್ಟಡಿ ವಿಚಾರದಲ್ಲಿ ಅಥವಾ ಹೊರಗಡೆ? ಸೊ ಕೆಲವೊಮ್ಮೆ ಡೌಟ್ ಎಲ್ಲ ಇದ್ದರೆ ನನಗೆ ಗೊತ್ತಿದ್ದರೆ ಅದನ್ನು ಕ್ಲಿಯರ್ ಮಾಡ್ತಿದ್ದೆ, ಇಲ್ಲಾಂದರೆ ಅವನಿಗೆ ಬೇರೆ ಏನಾದರೂ ಗೈಡೆನ್ಸ್ ಕೊಡ್ತಿದ್ದೆ. ಮತ್ತು ಕ್ಯಾರಿಯರ್ ಗೈಡೆನ್ಸ್ ಎಲ್ಲ ತುಂಬ ಕೊಟ್ಟಿದ್ದೀನಿ ಅವನಿಗೆ. ಸೊ ಹೀಗೆ ಸಪೋರ್ಟ್ ಮಾಡ್ತಿದ್ವಿ ನಾವು. ಇದು ಮಂಗಳೂರಿನ ಎಕ್ಸ್ಪರ್ಟ್ PU ಕಾಲೇಜಿನ ಶ್ರಮಣಿ ಎಸ್ ಶೆಟ್ಟಿ ಅವರು ತಮ್ಮ ಸಾಧನೆಯ ಬಗ್ಗೆ ಹಾಗೂ ಅವರ ತಾಯಿ ಹಾಗೂ ಸಹೋದರ ಹೇಳಿರುವಂತಹ ಮಾತು. ಕ್ಯಾಮರಾ ಪರ್ಸನ್ ಇಬ್ರಾಹಿಂ ಜೊತೆ ಶಂಶೀರ್ ಬುಡೋಲಿ, ಸನ್ಮಾರ್ಗ ನ್ಯೂಸ್, ಮಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ ಪೈಲಿಂಗ್ ಅಂಡ್ ಶೋರಿಂಗ್, ಇಂಜಿನಿಯರಿಂಗ್ ಕನ್ಸಲ್ಟೆನ್ಸಿ, ಫೈರ್ ಫೈಟಿಂಗ್, ಸ್ಟೀಲ್ ಸ್ಟ್ರಕ್ಚರ್ಸ್, ರಿಯಲ್ ಎಸ್ಟೇಟ್. ಆಫೀಸ್ SIT ಟವರ್, ಸಿಲಿಕಾನ್ OSS, ದುಬೈ, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.